ಬಡವ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡಿಬೇಕೆಂಬುದು ನನ್ನ ಆಸೆ ಎಂದು ಮಲ್ಲಿಕಾರ್ಜುನ ಪಾರ್ಥ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಚಿತ್ರದುರ್ಗ ನಗರದ ಪತ್ರಿಕಾ ಭವನದಲ್ಲಿ ಶ್ರಮಜೀವಿ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸೇವೆ ಪಡೆ ಶ್ರಮಜೀವಿ ಕಟ್ಟಡ ಪರಿಶ್ರಮ್ ನೀಟ್ ಅಕಾಡೆಮಿ ನಮ್ಮ ನಡೆ ವಿದ್ಯಾರ್ಥಿಗಳ ಭವಿಷ್ಯದ ಕಡೆ ಬಸವ ಜಯಂತಿ ಅಂಗವಾಗಿ ಕಂಪ್ಯೂಟರ್ ಸೆಂಟರ್ ಬೇಸಿಗೆ ಶಿಬಿರ ಉದ್ಘಾಟನೆ ಮಾಡಲಾಗುವುದು. ಪ್ರತಿಯೊಬ್ಬ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಮುಂಜಾನೆ 6 ಗಂಟೆಯಿಂದ ಪ್ರಾರಂಭಿಸಿ ಪ್ರಾರ್ಥನೆ, ಯೋಗಾಭ್ಯಾಸ, ಪ್ರಾಣಾಯಾಮ ಇರುತ್ತದೆ. ಸ್ಪೋಕನ್ ಇಂಗ್ಲಿಷ್ ಹಾಗೂ ಗ್ರಾಮರ್ ಸುಭಾಷಿತ ಚಟುವಟಿಕೆಗಳು ಇರುತ್ತವೆ. ನಾಟಕ, ಸಂಗೀತ, ನೃತ್ಯ, ಕೋಲಾಟ, ಜನಪದ ನೃತ್ಯ ಮಾಡಿಸಲಾಗುತ್ತದೆ. ಮೌಲ್ಯ ಶಿಕ್ಷಣ, ನುರಿತ ಹಿರಿಯ ಅನುಭವಿ ಶಿಕ್ಷಕರಿಂದ ಉಪನ್ಯಾಸ ಇರುತ್ತದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಹರೀಶ್ NKS ಟಿವಿ 4 ಚಿತ್ರದುರ್ಗ. ಕಾರ್ಮಿಕರ ಕಟ್ಟಡ ಮತ್ತು ಯುವಜನ ಸೇವಾ ಪಡೆ ಅಂತ ಏನಿದೆ, ಇದರ ಅಡಿಯಲ್ಲಿ ಕಂಪ್ಯೂಟರ್ ಶಿಕ್ಷಣ, ಬೇಸಿಗೆ ತರಬೇತಿ ಶಿಬಿರ ಜೊತೆಗೆ ಒಂದು ಭಾಳ ಒಳ್ಳೆಯ ಹೆಸರು ಇಟ್ಕೊಂಡಿದ್ದಾರೆ. ಪರಿಶ್ರಮ ನೀಟ್ ಅಕಾಡೆಮಿ ಪರಿಶ್ರಮ ಒಂದು ಹೆಸರು ಇಟ್ಕೊಂಡಿದ್ದಾರೆ. ಆ ಒಂದು ಅಡಿಯಲ್ಲಿ ಒಂದೂವರೆ ತಿಂಗಳು ಕಾಲ ಹೆಚ್ಚು ಕಡಿಮೆ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಆ ಶಿಬಿರದ ಉದ್ಘಾಟನೆಯನ್ನು ಇವತ್ತು ನಮ್ಮ ಸಂಸ್ಥಾಪಕರು ಇಟ್ಕೊಂಡಿದ್ದಾರೆ. ತುಂಬ ಭಾಳ ಸಂತೋಷಕರ ವಿಚಾರ. ಹೆಚ್ಚು ಮಕ್ಕಳನ್ನು ಈ ಶಿಬಿರಕ್ಕೆ ಪಾಲ್ಗೊಳ್ಳುವಂತೆ ಮಾಡಿ ಒಳ್ಳೆಯ ತರಬೇತಿಗಳು, ಅಂದರೆ ಕಂಪ್ಯೂಟರು ಅಥವಾ ಅಕ್ಷರದಾಹ ಅಥವಾ ಶಿಕ್ಷಣ ಅಥವಾ ಕಲೆ ಅಥವಾ ಪಾರಂಪರಿಕ ಸಂಸ್ಕೃತ, ಅದರ ಬಗ್ಗೆ ಎಲ್ಲ ಡೇ ಬೈ ಡೇ ಒಂದೊಂದು ಗಂಟೆ ಕ್ಲಾಸ್ ಕೊಡ್ತಾ ಹೋದರೆ ಮಕ್ಕಳಿಗೆ ಒಂದು ಉನ್ನತ ರೀತಿಯಲ್ಲಿ ಒಂದು ಹೊಸ ವಿಚಾರಗಳ ಜೊತೆಗೆ ಅವಕಾಶ ಮಾಡಿಕೊಡುತ್ತಂತ ನಮ್ಮ ಸಂಸ್ಥಾಪಕರು ಈ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಕಳೆದ 15 ದಿನಗಳಿಂದ ಒಂದು ಮೀಟಿಂಗನ್ನು ಮಾಡಿದ್ರು ಚಿಕ್ಕದಾಗಿ. ಸರ್, ಏನಪ್ಪ ಮೀಟಿಂಗ್ ಅಂದರೆ, ಈಗ ಸರ್ ಈ ಥರ ಬೇಸಿಗೆ ಶಿಬಿರನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಬಡ ಮಕ್ಕಳಿಗೆ ಮೂಲ ಸಮಾಜದ ಮುಖ್ಯ ವಾಹಿನಿಯಿಂದ ಏನು ಹಿಂದೆ ಇರಲ್ಲ ಅಂಥವ್ರಿಗೆ ಸ್ವಲ್ಪ ಶಿಕ್ಷಣದ ಅಭಿರುಚಿ ಕಲ್ಪಿಸಬೇಕಾಗ್ತದೆ, ಮುಟ್ಟಬೇಕಾಗ್ತದೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಂದು ಅದರಲ್ಲಿ ಒಂದು ಉತ್ಕೃಷ್ಟ ಮಾಡಲಿಕ್ಕೆ ಮಾಡೋಣ ಒಂದು ಆಸಕ್ತಿಯನ್ನು ನಮ್ಮ ಸಂಸ್ಥಾಪಕರು ತೋರಿಸಿದ್ದಾರೆ. ಭಾಳ ಸಂತೋಷಕರ ವಿಚಾರ. ಯಾಕಂದರೆ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಇದು ಒಂದು ರೀತಿಯಿಂದ ಹಿಂದುಳಿದ ಮಕ್ಕಳಿಗೆ, ಬಡ ಮಕ್ಕಳಿಗೆ ಅಕ್ಷರದ ಬೀಜವನ್ನು ಬಿತ್ತುವಂಥದ್ದು ಇದೆಯಲ್ಲ, ತರಬೇತಿಯನ್ನು ಕೊಡುವಂಥದ್ದಿಲ್ಲ. ಇದು ಭಾಳ ಒಂದು ಸುಸಂದರ್ಭ ಅಂತ ಹೇಳ್ತಾ ತಾವು ಸಹ ಇದಕ್ಕೆ ಸಹಕಾರ ಕೊಡಬೇಕು. ಹೆಚ್ಚಿನಾಗಿ ಮಕ್ಕಳನ್ನು ಸೇರಿಸಬೇಕು. ಬಹಳ ಕಡಿಮೆ ಶುಲ್ಕದಲ್ಲಿ ಈ ಶಿಬಿರಗಳನ್ನು ಹಮ್ಮಿಕೊಂಡಿದ್ದಾರೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೆನಿಫಿಟ್ಸನ್ನು ಈ ಶಿಬಿರದ ವತಿಯಿಂದ, ಈ ನೀಟ್ ಅಕಾಡೆಮಿ ವತಿಯಿಂದ, ಕೂಲಿ ಕಾರ್ಮಿಕರು ಮತ್ತು ಯುವಜನ ಸೇವಾ ಪಡೆ ವತಿಯಿಂದ ಮಕ್ಕಳಿಗೆ ನೀಡಲಾಗ್ತದೆ ಅಂತ ಹೇಳ್ಬಿಟ್ಟು ನನ್ನ 2 ಅನಿಸಿಕೆಗಳನ್ನು ತಮ್ಮಲ್ಲಿ ವ್ಯಕ್ತಪಡಿಸ್ತೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ತೆ, ಅಭಿನಂದನೆಗಳು ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಮಕ್ಕಳು ಕಂಪನಿಯಾಗಿ ಈ ಒಂದು ಶ್ರಮಜೀವಿ ಕಟ್ಟಡ ಮತ್ತು ಕೂಲಿ ಕಾರ್ಮಿಕ ಸೇವಾ ಪಡೆಯಿಂದ ಎಲ್ಲ ಒಂದು ಟೀಮನ್ನು ಮಾಡಿ ಪ್ರತಿ ಮಗುವಿಗೂ ಒಂದು ಚೈತನ್ಯ ಈ ಒಂದು 2 ತಿಂಗಳಲ್ಲಿ ಒಂದು ತಿಂಗಳು ಬಂದೇ ಬರ್ತಾರೆ. ಆ ಒಂದು ತಿಂಗಳಲ್ಲಿ ಮಕ್ಕಳಿಗೆ ಸಂಸ್ಕೃತಿ, ಶಿಕ್ಷಣ, ಸಂಗೀತ, ಸಾಹಿತ್ಯ, ನಾಟಕ ಎಲ್ಲ ಅನೇಕ ಕಲೆಗಳು ಬಿತ್ತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಮೀಟಿಂಗನ್ನು ಕರೆದಿದ್ದಾರೆ. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಪಾರ್ಥ ಅವರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಹಾಗಾಗಿ ಈ ಒಂದು ಪುಟ್ಟ ಮಕ್ಕಳಿಗೆ ಕಲಿಕೆಯ ಒಂದು ಹಂತದಲ್ಲಿ ಎಲ್ಲವನ್ನು ಜೀವ ಕೊಡ್ತಕ್ಕಂಥ ಕಲೆಯಾಗಿ ಜೀವನಕ್ಕೆ ಅದು ಬೆಲೆಯನ್ನು ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಮಕ್ಕಳ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇರ್ತಕ್ಕಂಥ ಅನೇಕ ಶಿಕ್ಷಕರು, ನಿವೃತ್ತ ಶಿಕ್ಷಕರು, ಕಲಾ ಪೋಷಕರು ಎಲ್ಲರೂ ಆ ಮಕ್ಕಳಿಗೆ ಒಂದು ಶಕ್ತಿಯನ್ನು ಇರ್ತಕ್ಕಂಥ ಒಂದು ಉದ್ದೇಶದಲ್ಲಿ ಬೇಸಿಗೆ ಶಿಬಿರವನ್ನು ಮಾಡಲಾಗ್ತದೆ. ಇಲ್ಲಿ ಅನೇಕ ವಿಷಯಗಳನ್ನು ಕೊಡ್ತಾ ಇದ್ದೇವೆ ನಾವು. ಒಂದು ನಟನೆ, ಹಾಡು, ಸಂಗೀತ, ಸಾಹಿತ್ಯ, ನಾಟಕಗಳು, ಆಮೇಲೆ ಡ್ರಾಯಿಂಗ್, ಕಂಪ್ಯೂಟರ್, ಅನೇಕ ವಿಷಯಗಳಿವೆ. ಅದನ್ನು ಸದುಪಯೋಗ ಮಾಡಿಕೋಬೇಕು ಅಂತ ಅವರ ತಂದೆ ಕೇಳ್ಕೊಳ್ತಾ ಇದ್ದೇವೆ. ಮತ್ತು ಈ ಬೇಸಿಗೆಯಲ್ಲಿ ಮಕ್ಕಳು ಏನು ಕಲಿತಾರೋ ಮುಂದಿನ ಒಂದು 6-8 ತಿಂಗಳು ಅದನ್ನು ನಾವು ಜೀವನಕ್ಕೆ ಅಳವಡಿಸಿಕೊಂಡ್ರೆ ಮುಂದೆ ಅವರ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ. ಯಾಕಂದರೆ ಭಾರತ ಹಿಂದುಳಿದ ಸಂಸ್ಕೃತಿಯ ನಾಡು ಭಾರತ. ಅದು ಕರ್ನಾಟಕದ ಹೆಮ್ಮೆ ಪುತ್ರರಾಗಿ ಕನ್ನಡ ಭಾಷೆಯನ್ನು ಸುಲಲಿತವಾಗಿ ಮಾತಾಡ್ತಕ್ಕಂಥ ಒಂದು ಸಂದರ್ಭವನ್ನು ಇಲ್ಲಿ ಒಳಗೊಂಡಿಕೊಳ್ಳಲಾಗ್ತದೆ. ಹಾಗಾಗಿ ಪತ್ರಿಕಾ ಮಿತ್ರರು ಮತ್ತು ಮಾಧ್ಯಮ ಮಿತ್ರರಿಗೆ ನಾವು ಕೇಳ್ಕೊಳ್ತಿದ್ದೇವೆ, ಇದನ್ನು ಆ ಪುಟ್ಟ ಮಕ್ಕಳಿಗೆ ಬಿತ್ತನೆ ಮಾಡತಕ್ಕಂಥ ಒಂದು ಅವಕಾಶದಲ್ಲಿ ತಾವು ನಮ್ಮ ಜೊತೆಗಿದ್ದು ಸಹಕಾರ ಕೊಡಿ ಮತ್ತು ಆ ಪುಟ್ಟ ಮಕ್ಕಳ ಜೀವನ ಚೆನ್ನಾಗಿರಲಿ. ಆ ಉದ್ದೇಶ ಮಾತ್ರ ಅವರ ಜೀವನಕ್ಕೆ ಒಂದು ಸಂಕಲ್ಪ ಕೊಡ್ತಕ್ಕಂಥ ಒಂದು ಫ್ರೇಮ್ ಅಂತ ಮಾಡ್ತೀವಿ, ಆ ಥರ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ.